ಅಲ್ಲ, ಇದು ಮಾತಾಡೋ ಸಮಯ ಅಲ್ಲ. ಯಾಕೆಂತಂದರೆ ಇವತ್ತಿನ ವಿದ್ಯಮಾನಗಳು ಇದೇನೋ ಕ್ರೋಧಿ ವರ್ಷ ಅಂತಲೋ ಏನೋ ಅಂತಾರಂತೆ. ಇದು ನನಗೆ ಗೊತ್ತಿಲ್ಲ. ಈ 60 ಒಂದು ವರ್ಷಗಳು ಏನು ಬರ್ತದೆ, ಅದು ಪ್ರತಿ ಸಲ ರಿಪೀಟ್ ಆಗ್ತಾ ಇರುತ್ತೆ. ಈ ಸಲ ಕ್ರೋಧಿ ನಾಮಸ್ವರನ್ನ ಏನೋ ಅಂತಾರದು. ಅನೇಕ ದುಃಖಕರವಾದ ವಿಚಾರಗಳು ನಡೀತಾ ಇದೆ, ನಮ್ಮ ಕಣ್ಮುಂದೆನೇ ನಡೀತಾ ಇದೆ, ಕೇಳ್ತಾ ಇದ್ದೀವಿ. ಅದನ್ನು ವಿಶ್ಲೇಷಣೆ ಮಾಡೋ ಅಗತ್ಯ ಇಲ್ಲ ಇವತ್ತಿನ ಮಟ್ಟಕ್ಕೆ. ಎಲ್ಲ ಕನ್ನಡದ ಮನಸ್ಸುಗಳಿಗೆ ಗೊತ್ತಾಗ್ತಾ ಇದೆ, ಇಡೀ ಭಾರತಕ್ಕೆ ಗೊತ್ತಿದೆ, ಇಡೀ ಪ್ರಪಂಚಕ್ಕೆ ಗೊತ್ತಿದೆ. ಬಟ್ ಹಿಂದೊಂದು ಕಾಲದಲ್ಲಿ ಈ ಸಾವು ಬಂದಾಗ ನಮ್ಮ ತಾತ ಹೋದ್ರಂತೆ, ನಮ್ಮ ಅಜ್ಜಿ ಹೋದ್ರು ಅಂತ ಸಹಜವಾಗಿ ಹೇಳ್ತಾಯಿದ್ರು. ಅಂದರೆ ಒಂದು 80-90 ಆಸುಪಾಸಲ್ಲಿ ಎಲ್ಲರೂ ತೀರ್ಕೋತಾ ಇದ್ರು. ಆದರೆ ಈಗ ಕಾಲ ಬದಲಾವಣೆ ಆಗಿದೆ. ಈಗ ನಮ್ಮ ಸ್ನೇಹಿತರುಗಳೆಲ್ಲ ಹೋಗ್ತಾ ಇದ್ದಾರೆ, ಅಂದರೆ ನಮ್ಮ ವಯಸ್ಸಿನವರು 70-60. ದುರಂತ ಅಂದರೆ ಏನಪ್ಪ ಅಂದರೆ ನಮಗಿನ್ನ ಸಣ್ಣ ವಯಸ್ಸಿನವರು ಹೋಗೋದು ತಡ್ಕೊಳ್ಳೋಕ್ಕೆ ಆಗೋದಿಲ್ಲ. ಅದಕ್ಕೆ ಉದಾಹರಣೆ ಅದು ಅಪ್ಪು ಆಗಿರ್ಬೋದು, ಅಥವಾ ನನ್ನ ಅಳಿಯ ಚಿರು ಆಗಿರ್ಬೋದು. ಇವತ್ತೇನಪ್ಪ ಅಂದರೆ ಕನ್ನಡತಿ ಅಪರ್ಣ, ಕನ್ನಡತಿ, ಅಪ್ಪಟ ಕನ್ನಡತಿ. ಅವಳು ಪರಿಶುದ್ಧವಾದ ಕನ್ನಡವನ್ನು ಮಾತಾಡ್ತಾ ಇದ್ಲು. ಅವಳಿಗೆ ಸುಸಂಸ್ಕೃತಿ, ಒಳ್ಳೆಯವಳು. ಅನೇಕ ಧಾರಾವಾಹಿಗಳಾಗಿರ್ಬೋದು, ಅಥವಾ ಅವಳ ಒಂದು ಏನು ನಿರೂಪಣೆ ಆಗಿರ್ಬೋದು, ಎಲ್ಲೂ ಆರ್ಭಟ ಇರ್ತಿರಲಿಲ್ಲ. ಸಹಜವಾಗಿ ಸುಲಲಿತವಾಗಿ ಕನ್ನಡವನ್ನು ಮಾಡಿ ನಮ್ಮ ಕಿವಿಗಳಿಗೆ ಆನಂದ ತಂದಂಥ ಅಪರ್ಣ ನಮ್ಮ ಮುಂದೆ ಇವತ್ತಿಲ್ಲ. ಅವರ ಯಜಮಾನರನ್ನು ಮೀಟ್ ಮಾಡಿದೆ. ಒಂದು ಮಾತು ಹೇಳಿದ್ರು, ಆಕೆ ಮುತ್ತೈದೆಯಾಗಿ ತೀರ್ಕೊಂಡಿದ್ದಾಳೆ. ಅದೊಂಥರ ವರ ಅಂತ ಹೇಳ್ಬೋದು. ಯಾಕೆಂದರೆ ಸಾವು ನಿಶ್ಚಿತ, ಆದರೆ ಮುತ್ತೈದೆಯಾಗಿ ಹೋಗೋದಿದೆಯಲ್ಲ, ಅದು ಅವ್ರು ಪಡ್ಕೊಂಬಂದಂಥ ವರ ಅಂತ ಹೇಳಬೇಕಾಗತ್ತೆ. ಅವ್ರ ತಂದೆ ಆಶೀರ್ವಾದ. ಏನೇ ಆಗಲಿ ಸಾವಿನೇ. ಅದು ಯಾವ ರೀತಿ ಬರುತ್ತೆ ಅಂತ ಯಾರಿಗೂ ಹೇಳೋಕ್ಕಾಗೋದಿಲ್ಲ. ಅವಳ ಆತ್ಮಕ್ಕೆ ಶಾಂತಿ ಸಿಗಲಿ. ಅವಳು ಕನ್ನಡಕ್ಕೆ ಮಾದರಿಯಾಗಿದ್ದಾಳೆ. ಆ ಮಾದರಿ ಎಲ್ರಿಗೂ ಸಿಗಲಿ ಅಂತ ಒಂದು ಕನ್ನಡತಿ ನಮಗೆ ಬೇಕಾಗಿದೆ ಇವತ್ತು. ಕನ್ನಡ ಚಿತ್ರರಂಗಕ್ಕೆ ಮಾತ್ರ ಅಲ್ಲ, ಕನ್ನಡ ಸಾಂಸ್ಕೃತಿಕ ಲೋಕಕ್ಕೆ ಇಂತಹ ಒಂದು ವ್ಯಕ್ತಿ, ಅಂದರೆ ನಿರೂಪಕಿಯಾಗಿರ್ಬೋದು, ನಟಿಯಾಗಿರ್ಬೋದು, ಅಥವಾ ಒಂದು ಹೆಣ್ಣು ನಮಗೆ ಮಾದರಿ ಆಗಬೇಕಾಗತ್ತೆ. ಬಹುಶಃ ಅದೇನೋ ಗೊತ್ತಿಲ್ಲ, ಅವಳ ಮೊದಲನೇ ಚಿತ್ರನೇ ಮಸಣದ ಹೂವು ಅಂತ ಬಂದುಬಿಟ್ಟಿದೆ. ಯಾಕೋ ಇದೆಲ್ಲ ಕಾಕತಾಳೀಯ ಅಂತ ಅನ್ಸುತ್ತಾ ಅಂತ ಗೊತ್ತಿಲ್ಲ. ಪುಟ್ಟಣ್ಣ ಕಣಗಲ್ಲು ಇವಳನ್ನ ನಾಯಕಿಯಾಗಿ ಮಸಣದ ಹೂವಿನಲ್ಲಿ ತಂದಿದ್ದಾರೆ. ಇವತ್ತು ಅವಳಿಲ್ಲ, ಆದರೆ ಆ ಸಿನಿಮಾ ಇದೆ. ಆ ಸಿನಿಮಾ ನೋಡಿದಾಗ ಗೊತ್ತಾಗುತ್ತೆ ಎಷ್ಟು ಅದ್ಭುತವಾದ ಅಭಿನಯ ಮಾಡಿದ್ದಾಳೆ ಅಂತ. ನನ್ನ ಜೊತೆ ಕೂಡ ಒಂದು ಧಾರಾವಾಹಿನಲ್ಲಿ ಮಾಡಿದ್ಲು, ನಾಗತಿಹಳ್ಳಿ ಚಂದ್ರಶೇಖರ್ ಅವರು ಮಾಡಿಸಿದಂಥ ಧಾರಾವಾಹಿ. ಅದರಲ್ಲಿ 2 ನಾಯಕರು, ಒಬ್ಬಳು ನಾಯಕಿ. ನಾನು ಮತ್ತು ವಿಜಯಕಾಶಿ ಮಾಡಿದ್ವಿ, ಅಪರ್ಣ ಮಾಡಿದ್ವಿ. ನನ್ನ ನಾಯಕಿ ನನ್ನ ಜೊತೆ ಇಲ್ಲ. ಆ ಕೊರಗು ನನಗಿದೆ. ಇರಲಿ, ಏನೇ ಆದರೂ ಜೀವನವನ್ನು ಎದುರಿಸ್ಕೊಂಡು ಮುಂದೆ ಹೋಗಬೇಕು. ಕನ್ನಡಕ್ಕೆ, ಕನ್ನಡ ಚಿತ್ರರಂಗಕ್ಕೆ ಮತ್ತು ಕನ್ನಡ ಸಾಂಸ್ಕೃತಿಕ ಲೋಕಕ್ಕೆ ತುಂಬಲಾರದ ನಷ್ಟ ಅಂತ ಹೇಳಿ ನಾನು ಅವಳ ಆತ್ಮಕ್ಕೆ ಶಾಂತಿ ಕೊಡ್ತೀನಿ.